ನನ್ನ ಹೊಟ್ಟೆಗಿನ ತಳ್ಮಳ ತಡ್ಕೊಳಕ್ ಆಯ್ತಿರ್ಲಿಲ್ಲ. ನನ್ ಮಗ ಯಾವ್ದೋ ಅಪಾಯದಾಗ ಅವನೇ ಅಂತ ನಂಗೆ ಆಗ್ಲೇ ಗೊತ್ತಾಗಿತ್ತು. ಅಲ್ಲ ಕಣ್ರಿ, ನನ್ ಮಗ ಕಾಣೆ ಆದಾಗ ಇವರೆಲ್ಲ ನಮ್ಗೆ ಒಂದ್ ಮಾತು ಹೇಳ್ಬೋದಾಗಿತ್ತಲ್ವಾ? ಈ ತಾಯಿಗೆ ಒಂದ್ ಮಾತು ಹೇಳಿದ್ರೆ ಆಗ್ಲೇ ಏನಾರ ಮಾಡ್ಬೋದಾಗಿತ್ತಲ್ವಾ? ಇಂಥ ವಿಷಯನ ನಮ್ ಸುಬ್ಬಿನೂ ನಮ್ಮ ಹತ್ರ ಹೇಳಲಿಲ್ವಲ್ಲ. ಅದೇ ನನಗೂ ಅರ್ಥವಾಗ್ತಾ ಇಲ್ಲ ಕೌಶಲ್ಯ. ಏನೇ ಇದ್ರು ಸುಬ್ಲಕ್ಷ್ಮಿ ನಮ್ಮ ಹತ್ರ ಹೇಳ್ಕೋಬೋದಾಗಿತ್ತು, ಆದ್ರೆ ಯಾಕೆ ಹೇಳಲಿಲ್ಲ? ನಮ್ ತಾವ್ ಹೇಳ್ಕೊಳಕ್ಕೆ ಭಯ ಪಟ್ಟವಳೆ ಅಂದ್ರೆ ಅದಕ್ಕೆ ಕಾರಣ ಅತ್ತೆ. ಕೌಶಲ್ಯ, ಏನಾಗಿದೆ ನಿನಗೆ? ಸುಮ್ಕೆ ನಿಂತ್ಕೊಳ್ಳಿ. ಇವಳನ್ನ ಮಗಳಿಗಿಂತ ಹೆಚ್ಚು ಅಂತ ನಂಬಿದ್ದಕ್ಕೆ ಯಾಕೆ ನಮ್ಗೆ ನಂಬಿಕೆ ದ್ರೋಹ ಮಾಡ್ಬಿಟ್ಟೆ? ಯಾಕಿಂತ ಕೆಲಸ ಮಾಡಿದೆ? ಹೇಳು ಸುಮ್ಮನೆ, ನನ್ನ ಮಗ ಎಲ್ಲವನ್ನೂ ಹೇಳಮ್ಮ, ನಿನ್ ಕೈ ಮುಗಿತೀನಿ, ಎಲ್ಲವನ್ನೂ ಹೇಳೆ. ನಾನು ಅವನನ್ನು ನೋಡ್ಬೇಕು ಕಡೆ, ಒಂದ್ಕಿಂತ ಮಾತಾಡ್ಬೇಕು. ಹೇಳು ಸುದ್ದಿ, ನಿಂದಮ್ಮಯ್ಯ ಹೇಳಿ. ಕೌಶಲ್ಯ, ನೀನ್ ಸ್ವಲ್ಪ ಸುಮ್ಮನಿರ್ತೀಯ? ಅವಳು ಈಗ ತಾನೇ ಬಂದಿದ್ದಾಳೆ, ಏನು ಅಂತ ಹೇಳ್ತಾಳೆ? ನನ್ನ ಹೊಟ್ಟೆಗೆ ಬೆಂಕಿ ಆಗ್ತಂಗ ಆಯ್ತಾ ಐತೆ. ಇವಳಿಗೆಲ್ಲ ಇಸೇನು ಗೊತ್ತು ತಾನೆ, ಎಲ್ಲನೂ ನಮ್ ತವ ಹೇಳ್ಕೊತಾ ಇದ್ದೆ ತಾನೆ. ನನ್ ಮಗ ಕಳ್ದೋಗಿ 1 ತಿಂಗಳಾಗೈತೆ. ಯಾಕೆ ಹೇಳಿಲ್ಲ ಅಂದ್ರೆ ಅವನ್ ಎಲ್ಲವನೇನೋ ವಿಷಯ ಇವಳು ಗೊತ್ತು ಅಂತಾನ? ಇಲ್ಲ ಅತ್ತೆ, ನನ್ನ ಮಗಿ ಮೇಲಾಣೆ, ಅವ್ರು ಎಲ್ಲವ್ರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಏನ್ ಹೇಳ್ತಾ ಇದ್ಯಾ ಸುಬ್ಬಿ? ನಿಜ ಏನಮ್ಮಿ? ಅಯ್ಯೋ ದೇವ್ರೆ, ನಾನೇನಪ್ಪ ಮಾಡ್ಲಿ? ನಾನೇನ್ ಮಾಡ್ಲಿ? ನನ್ ಮಗ ಎಲ್ಲವನು ಹೆಂಗವನು? ನಾನು ನೋಡ್ಬೇಕು ಸುಬ್ಬಿ, ನಾನು ನೋಡ್ಬೇಕು. ನನ್ ಸಂಕಟ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ? ಅಯ್ಯೋ ನನ್ ಮಗ, ನನ್ ಮಗ, ನನ್ ಮಗ. ಲಕ್ಷ್ಮಿ, ಇದನ್ನು ನೋಡು. ಅಯ್ಯೋ ಮಾವಯ್ಯ, ಈ ಪತ್ರ ನಿಮಗೆ ಯಾರು ಬರ್ತಿದ್ದು? ಯಾವಾಗ ಬಂತು? ಗೊತ್ತಿಲ್ಲಮ್ಮ. ಈ ಪತ್ರ ಬಂದಿದ್ದಕ್ಕೂ, ನೀನು ನಮಗೆ ವಿಷಯನ ಮುಚ್ಚಿಟ್ಟಿದ್ದಕ್ಕೂ, ಮತ್ತು ಇಲ್ಲಿಗೆ ಬಂದ ಮೇಲೆ ಇದೆಲ್ಲ ಸತ್ಯ ಅಂತ ನಮಗೆ ತಿಳಿದಿದ್ದಕ್ಕೂ ತಾಳ್ಮೆ ಕಳ್ಕೊಂಡು ತುಂಬಾ ಸಿಟ್ಟು ಬಂದು ನಿನ್ನ ಮೇಲೆ ಕೈ ಮಾಡೋ ಹಾಗಾಯ್ತಮ್ಮ ಕೌಶಲ್ಯ. ಮಗಳಿಗೆ ಒಡೆಯೋ ಅಧಿಕಾರ ತಾಯಿಗಲ್ದೇನು ಯಾರಿಗಿರ್ತೈತ್ ಮಾವಯ್ಯ? ಇನ್ಯಾವ ಮಾತು ಹೇಳೋದು ಬೇಡ, ಕೇಳೋದು ಬೇಡ. ನನ್ ಮಗನ್ಗೆ ಏನಾಗೈತೆ, ಎಲ್ಲವನೇ ನನ್ನ ವಿಷಯನ ಸರಿಯಾಗಿ ಹೇಳಕ್ ಹೇಳಿ. ಕೂತ್ಕೊಳ್ಳಿ ಮೂರ್ತಿಗಳೇ, ನಾನೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ.
ಮೂರ್ತಿಗಳೇ, ನಾನು ಎಲ್ಲ ವಿಷಯ ಹೇಳಿದ್ದೀನಿ. ಪಾಪ ಸುಬ್ಲಕ್ಷ್ಮಿ ತಾನೇ ಏನು ಮಾಡ್ತಾಳೆ ಹೇಳಿ? ಅನುಭವಿಸಿರೋ ಸಂಕಟ ದುಃಖ ಎಲ್ಲ ನನ್ನ ಒಬ್ಬಳಿಗೆ ಇರಲಿ, ಅದನ್ನು ನಿಮಗೆಲ್ಲ ಹೇಳಿ ನಿಮಗೂ ಯಾಕೆ ದುಃಖ ಪಡಿಸ್ಬೇಕು ಅಂತ ಅವಳು ಯಾರ ಹತ್ರ ಹೇಳಿಲ್ಲ ಅಷ್ಟೇ. ದುಃಖನ ಬೇರೆಯವ್ರ ಹತ್ರ ಹಂಚ್ಕೊಂಡ್ರೆ ಮನಸ್ಸು ಹಗುರ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ದುಃಖ ಇನ್ನೊಬ್ರ ಹತ್ರ ಹಂಚ್ಕೊಂಡ್ರೆ ಮನಸ್ಸಿನ ದುಃಖ ಜಾಸ್ತಿ ಆಗುತ್ತೆ ಮೂರ್ತಿಗಳೇ. ಅದೇನಾದರೂ ಇರಲಿ, ಕಷ್ಟನೋ ಸುಖನೋ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋದನ್ನು ಮರಿಬಾರ್ದಾಗಿತ್ತಮ್ಮ. ಕತೆ ಅವ್ರಿಗೆ, ಅವರು ನಮ್ಮನ್ನು ಮಾತ್ರ ಅಲ್ಲ ನನ್ನ ಮಗನ್ನೂ ಮರ್ತ್ಕೊಂಡವ್ರೆ. ಕೌಶಲ್ಯ, ಸ್ವಲ್ಪ ಸುಮ್ಮನಿರ್ತೀಯ ನೀನು? ಮತ್ತಿನ್ನೇನು, ನನ್ನ ಮಗ ಅವಳು ಬಿಟ್ಟೋದಾಗ ಅವಳು ಸಂಸಾರ ನಡೆಸ್ತಾನೆ ಅವಳಲ್ಲ. ಇನ್ನು ನೀವು ಅವ್ನು ಬದುಕಿದಾಗಲೇ ತಲೆ ಮೇಲೆ ನೀರು ಸುತ್ಕೊಂಡು ಅವ್ನು ತಿಥಿ ಮಾಡಕ್ ಹೊಂಟವ್ರು. ಈ ತಾಯಿ ಸಂಕಟ ನಿಮ್ಗೆ ಹೆಂಗ ಅರ್ಥ ಆಯ್ತದೆ ಹೇಳಿ? ಅವನು ನಮಗೆ ಸುಖ ಕೊಟ್ನೋ ದುಃಖ ಕೊಟ್ನೋ, ನಮ್ಮನ್ನು ನೋಡ್ಕೊಂಡ್ನೋ ಬಿಟ್ನೋ, ಅವನು ಒಳ್ಳೆಯವನೋ ಕೆಟ್ಟವನೋ ಇದ್ಯಾವುದು ಬೇಕಾಗಿಲ್ಲ ಕಣ್ರಿ. ಅವನು ನನ್ನ ಮಗ ಕಣ್ರಿ, ಅವನ ಹಿಂದೆ ಬದುಕಕ್ಕಾಗ್ತಾ ಇಲ್ಲ. ದಯವಿಟ್ಟು ದಯವಿಟ್ಟು ಅವನೆಲ್ಲ ಅವನಿಂದ ಯಾರ ಹೇಳಿ ಪುಣ್ಯ ಕಟ್ಕೊಳ್ಳಿ. ಆಂಟಿ, ನೀನಾರ ಹೇಳಪ್ಪ, ನನ್ನ ಮಗ ಎಲ್ಲ ಅವನೆಂತ ಹೇಳಿ ಪುಣ್ಯ ಕಟ್ಕೋ. ಇಲ್ಲ ಆಂಟಿ, ನನಗೂ ಗೊತ್ತಿಲ್ಲ. ನಿನ್ಗೂ ಗೊತ್ತಿಲ್ವಾ? ಅಯ್ಯೋ ನನ್ ಕಂದ, ಗುರು ಎಲ್ಲಿದೀಯಪ್ಪ? ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ನಾನೇ ಅವ್ರನ್ನ ಬರಕ್ ಹೇಳ್ದೆ ಸುಬ್ಬಿ. ಅರುಣ್, ತಪ್ಪು ತಿಳ್ಕೊಬೇಡ. ನೀನಾದ್ರೂ ಒಂದು ಮಾತು ಹಿಂಗೆ ಆಗಿದೆ ಅಂತ ಹೇಳ್ಬೋದಾಗಿತ್ತಲ್ಲಪ್ಪ. ಇಲ್ಲ ಅಂಕಲ್, ನಿಮ್ಮ ಮನಸ್ಸಿಗೆ ಎಲ್ಲಿ ಬೇಜಾರಾಗುತ್ತೋ ಅಂತ. ಈಗೇನಪ್ಪ, ನಮ್ಮ ಮನಸ್ಸಿಗೆ ಸಂತೋಷ ಆಗಿದೆಯಾ? ಮೂರ್ತಿಗಳೇ, ಸುಮ್ಮನೆ ಮಾತಾಡಿದ್ದನ್ನೇ ಮಾತಾಡಿ ಕಾಲಹರಣ ಮಾಡೋದು ಬೇಡ. ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಸುಬ್ಲಕ್ಷ್ಮಿ, ಗುರು ಕಾಣದೇ ಇರೋದ್ರ ಬಗ್ಗೆ ಪೊಲೀಸ್ಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ಯಮ್ಮ? ಅಂಕಲ್, ಅವ್ರು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು, ಆದರೆ ನಾನೇ ಬೇಡ ಅಂತ ಹೇಳಿದೆ. ನೀನು ಬೇಡ ಅಂದ್ಯಾ? ಯಾಕಪ್ಪ? ಅಂಥದ್ದೇನಿಲ್ಲ ಅಂಕಲ್. ಈಗಾಗಲೇ ಗುರುಮೂರ್ತಿಯವ್ರ ವಿಷಯ ಸುಮಾರು ಸಲ ಸ್ಟೇಷನ್ ಮೆಟ್ಲು ಹತ್ತಿದೆ. ಅದು ಅಲ್ಲದೆ ನನಗೆ ಶೂಟೌಟ್ ಆದ ವಿಚಾರದಲ್ಲಿ ಸುಬ್ಲಕ್ಷ್ಮಿಯವ್ರು ಕೂಡ ಸ್ಟೇಷನ್ ಮೆಟ್ಲು ಹತ್ತಿದ್ದಾರೆ. ಈಗ ನಾವು ಮತ್ತೇನಾದ್ರು ಕಂಪ್ಲೇಂಟ್ ಕೊಡೋಕೆ ಹೋದರೆ ಅವರು ಇದನ್ನೆಲ್ಲ ಲಿಂಕ್ ಮಾಡ್ತಾರೆ. ಇದೊಂದು ದೊಡ್ಡ ಇಶ್ಯೂ ಆಗುವ ಸಾಧ್ಯತೆ ಇದೆ ಅಂತ ನಾನೇ ಬೇಡ ಅಂತ ಅಂದ್ಕೊಂಡೆ. ಬೇಡ ಅಂದ್ಬಿಟ್ರೆ ನನ್ನ ಮಗ ಹೋದ್ರೆ ಹೋಗ್ಲಿ ಅಂತಾನ? ಹಾಗೇನಿಲ್ಲಮ್ಮ, ಗುರುಮೂರ್ತಿಯವ್ರನ್ನ ಹುಡುಕ್ಸೋಕೆ ಅಂತಾನೆ ನಾನೊಂದು ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಆಮೇಲೆ ಅವರು ಬೇಗ ಬಂದ್ಬಿಡ್ಬೋದು ಅನ್ನೋ ನಂಬಿಕೆಯಲ್ಲಿ ನಾವೆಲ್ಲ ಇದ್ವಿ. ಆದರೆ ಅವರು ಇಷ್ಟು ದಿವಸ ಆದರೂ ಬರಲ್ಲ ಅನ್ನೋ ಊಹೆನ ನಾವ್ಯಾರೂ ಮಾಡಿರಲಿಲ್ಲ. ಇನ್ನು ತಡ ಮಾಡೋದು ಬೇಡ. ಇಷ್ಟು ದಿವಸದಿಂದ ನೀವ್ಯಾರು ನೋಡಿಲ್ಲ ಅಂತ ಅಂದಮೇಲೆ ವಿಷಯನ ನಾವು ತುಂಬ ಗಂಭೀರವಾಗಿ ತಗೋಬೇಕಾಗುತ್ತೆ. ಕಾಣೆಯಾಗಿದ್ದಾನೆ ಅಂತ ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಕೊಟ್ಬೋಣ. ಮೂರ್ತಿಗಳೇ, ಇಷ್ಟೊಂದು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಗುರು ನಾನು ನಮ್ಮ ಅಪಾರ್ಟ್ಮೆಂಟ್ ಹತ್ರನೇ ನೋಡಿದ್ದೀನಿ. ಯಾವುದೋ ಕಾರಲ್ಲಿ ಹೊರಟೋದ. ಆ ವಿಷಯನ ನಾನು ಭಾರತಿಗೆ ಮತ್ತೆ ನಮ್ಮ ಪೂರ್ಣಂಗೆ ಹೇಳಿದ್ದೀನಿ. ತಾತ, ಪಪ್ಪನ ನಾನು ಅಮ್ಮನೂ ನೋಡಿದ್ದೀವಿ.
ಏನಂದೆ ಅಥರ್ವ? ಯಾವಾಗ ನೋಡಿದೆ? ಸುಬ್ಲಕ್ಷ್ಮಿರೇ, ಏನು ಹೇಳ್ತೀರ ನೀನು? ಸರ್, ಅದು ನೆನ್ನೆ ನಾನು ಅಥರ್ವ ದೇವಸ್ಥಾನಕ್ಕೆ ಹೋಗಿದ್ವಲ್ವಾ, ಹಾಗಾದ್ರೆ ಗುರು ಇಲ್ಲೇ ಎಲ್ಲೋ ಇದ್ದಾನೆ ಅಂತಾಯ್ತು. ಈ ವಿಷಯನೇ ನಾವು ಪೊಲೀಸ್ನವ್ರಿಗೆ ತಿಳಿಸಿದ್ರೆ ಅವ್ರಿಗೆ ಹುಡುಕಕ್ಕೆ ಸುಲಭ ಆಗ್ಬೋದಲ್ವಾ? ಸುಬ್ಲಕ್ಷ್ಮಿ, ನಡಿಯಮ್ಮ, ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಬರೋಣ. ಬನ್ನಿ ಅಂಕಲ್, ನಾನೇ ಕರ್ಕೊಂಡು ಹೋಗ್ತೇನೆ. ನಡಿಯಪ್ಪ, ನಾನು ಜೊತೆಲಿ ಬರ್ತೀನಿ. ನಡೀರಿ ಮೂರ್ತಿಗಳೇ. ಬಿಡಿ ನೀವು ಮನೆ ಹತ್ರ ಇರಿ. ನನಗೇನಾದ್ರು ಸಹಾಯಕ್ಕೆ ಬೇಕು ಅಂತಂದರೆ ನಾನು ಫೋನ್ ಮಾಡ್ತೀನಿ. ಸರ್, ನಂಬರ್ ನೆನಪಿದೆ ತಾನೇ? ಏನ್ ಹೇಳಿದ್ದೆ ಬೇಬಿ ಅವತ್ತು? ಆ ಸುಬ್ಲಕ್ಷ್ಮಿ ಬಗ್ಗೆ ಏನೇ ಹೇಳಿದ್ರು ಅವಳು ಅತ್ತೆ ಮಾವ ನಂಬೋದ್ ಕಷ್ಟ, ಅವಳ ವಿರುದ್ಧ ತಿರುಗಿ ಬೀಳೋದ್ ಕಷ್ಟ ಅಂತ ಅಲ್ವಾ? ಎಸ್ ಮಾಮ್, ನಾನು ನೋಡಿದ್ದೀನಲ್ಲ, ಆ ದೇವ್ಲೋಕದಿಂದನೇ ಇಲ್ದ್ ಬಂದಿರೋ ಸೊಸೆ ಅನ್ನೋ ಹಾಗೆ ಆಡ್ತಾರೆ. ಅವಳಿಗೋಸ್ಕರ ಆ ಗ್ಯಾರಿನೇ ಬೈ ದೂರ ಇಟ್ಟಿದ್ರು ನಿಜ. ಆದ್ರೆ ಮಗ ತಮ್ಮಿಂದ ಶಾಶ್ವತವಾಗಿ ದೂರ ಆಗ್ತಾನನ್ನೋ ಭಯ ಕಾಡಿದ್ರೆ ಯಾವ ಅಪ್ಪ ಅಮ್ಮನೂ ಅದನ್ನ ಸಹಿಸ್ಕೊಂಡಿರಲ್ಲ. ಮಾಮ್, ವಾಟ್ ಯು ಮೀನ್? ಗ್ಯಾರಿ ಅವರಿಂದ ಶಾಶ್ವತವಾಗಿ ದೂರ ಆಗೋದಂದ್ರೆ ಏನರ್ಥ? ಕಮ್ ಆನ್ ಬೇಬಿ, ನಾನು ಹೇಳ್ತಿರೋದು ನಿನ್ನಿಂದ ದೂರ ಆಗ್ತಾನೆ ಅಂತ ಅಲ್ಲ, ಅವ್ರ ಅಪ್ಪ ಅಮ್ಮನಿಂದ ದೂರ ಆಗ್ತಾನೆ ಅಂತ. 1-2 ವರ್ಷ ನಿನ್ ಜೊತೆ ಇದ್ದು ದೂರ ಆಗ್ತಾನೆ ಅನ್ನೋದಕ್ಕೆ ನಿಮ್ಗೆ ಇಷ್ಟೊಂದು ಆತಂಕ ಆಗ್ಬೇಕಾದ್ರೆ ಇನ್ ಹೆತ್ತು ಸಾಕಿ ಬೆಳೆಸಿದ ತಂದೆ ತಾಯಿಗೆ ಇನ್ ಹೇಗಾಗ್ಬಾರ್ದು? ಅದ್ರಲ್ಲೂ ತಾಯಿಂದ್ರಿಗೆ ತಮ್ಮ ಗಂಡ ಮಕ್ಕಳು ಅಂದ್ರೆ ಅದೊಂಥರ ವಿಶೇಷವಾದ ಪ್ರೀತಿ. ಅದ್ರಲ್ಲೂ ಒಬ್ಬನೇ ಗಂಡು ಮಗ ಅಂತ ಇದ್ರೆ ಅವನ ಮೇಲೆ ಪ್ರಾಣನೇ ಇಟ್ಟಿರ್ತಾರೆ. ಆ ಮದರ್ ಸೆಂಟಿಮೆಂಟ್ ನನಗೆ ಟ್ರಂಪ್ ಕಾರ್ಡ್ ಆಗಿ ಹೋಗಾಗುತ್ತೆ. ಅಂದ್ರೆ ಏನಾಯ್ತು ಮಾಮ್? ಆ ಮದರ್ ಸೆಂಟಿಮೆಂಟ್ಗೆ ಸ್ವಲ್ಪ ಹರ್ಟ್ ಮಾಡಿದೆ. ಅವ್ರ ಟಾರ್ಗೆಟ್ನ ಸುಬ್ಲಕ್ಷ್ಮಿ ಕಡೆ ಡೈವರ್ಟ್ ಮಾಡಿದೆ. ಗ್ಯಾರಿ ಅವರಮ್ಮ ನಿಮ್ಮ ಮಾತು ನಂಬುದ್ರಾ? ನನ್ನ ಮಾತು ನಂಬಿದ್ದು ಆಯ್ತು, ನಾನು ಅನ್ಕೊಂಡ ಹಾಗೆ ಅವಳಿಗೂ ಆ ಸುಬ್ಲಕ್ಷ್ಮಿಗೂ ವಾರ್ ಶುರುನೂ ಆಯ್ತು. ಈಗ ಗುರು ಕಾಣ್ತಿಲ್ಲ ಅಂತ ಕಂಪ್ಲೇಂಟ್ ಕೊಡಕ್ ಹೋಗಿದ್ದಾರೆ. ಮಾಮ್, ಕಂಪ್ಲೇಂಟಾ? ಹಾಗೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ನಮಗೆ ಕಷ್ಟ ಆಗಲ್ವಾ? ಐ ಮೀನ್, ನಿಮಗೆ ಕಷ್ಟ ಆಗಲ್ವಾ? ವಾಟ್ ಬೇಬಿ, ನನಗೆ ಕಷ್ಟ ಆಗುದ? ನನಗೆ ಕಷ್ಟ ಕೊಟ್ಟು ಗೊತ್ತೇ ಹೊರತು ಅನುಭವಿಸ್ಕೊತೀನಿ. ಅಷ್ಟಕ್ಕೂ ಅವನು ಕಾಣ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ರೆ ನನಗೆ ಯಾಕೆ ಕಷ್ಟ ಆಗಬೇಕು? ಮಾಮ್, ಗ್ಯಾರಿ ನಿಮ್ಮ ಹತ್ರನೇ ಇರುವಾಗ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗಲ್ವಾ? ವಾಟ್ ಬೇಬಿ, ಏನ್ ಹೇಳ್ತಿದ್ಯಾ? ಗ್ಯಾರಿ ನನ್ನ ಹತ್ರ ಇದ್ದಾನ? ಚೆನ್ನಾಗಿ ಜೋಕ್ ಮಾಡ್ತೀಯ. ಈಗ ರೆಸ್ಟ್ ತಗೋ. ಆ ಗುರು ಅಪ್ಪಮ್ಮಂಗೆ ಇರ್ಬೇಕಾಗಿರೋ ಟೆನ್ಷನ್ನು ನೀನ್ ಯಾಕೆ ತಗೋತೀಯ? ಟೇಕ್ ಕೇರ್. ರೀ, ನನ್ನ ಮನಸ್ಸಿಗೆ ಯಾಕೋ ಸಮಾಧಾನನೇ ಇಲ್ಲ ಕಣ್ರಿ. ತುಂಬಾ ಗೊಂದಲಗಳು, ತುಂಬಾ ಯೋಚನೆಗಳು. ಯಾಕೆ ಬಾರ್ತಿ? ಸುಬ್ಲಕ್ಷ್ಮಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಮಗೆ ಹೀಗನ್ಸ್ತಿರ್ಬೇಕಾದ್ರೆ ಪಾಪ ಆ ಮಗು ಎಲ್ಲ ನೇರವಾಗಿ ತಾನೇ ಎದುರಿಸ್ತಿದ್ದಾಳೆ. ಅವಳಿಗಿನ್ ಹೇಗನ್ಸ್ತಿರ್ಬೇಡ ಹೇಳಿ? ಅವಳ ಮನಸ್ಸು ಕಲ್ಲಾಗ್ಬಿಟ್ಟಿದೆ ಭಾರತಿ. ಬರೀ ಕಷ್ಟ, ನೋವು, ಅವಮಾನ ಇದನ್ನೆಲ್ಲ ಸಹಿಸಿ ಗಟ್ಟಿತನ ಬಂದ್ಬಿಟ್ಟಿದೆ ಅವಳಿಗೆ. ಏನಪ್ಪ, ಅವಳು ಅಂಥ ಗಟ್ಟಿಗಿತ್ತಿ ಅಂತಾನೆ ಆ ದೇವರು ಅವಳಿಗೆ ಪದೇ ಪದೇ ಕಷ್ಟಗಳನ್ನೇ ಕೊಡ್ತಿದ್ದಾನೆ ಅನ್ಸುತ್ತೆ. ನಮ್ಗೇನಾದ್ರೂ ಈ ರೀತಿ ಕಷ್ಟಗಳು ಬಂದಿದ್ರೆ ಜೀವನ ಎದುರಿಸೋದಿರ್ಲಿ,
ಜೀವಂತವಾಗೇ ಇರ್ತಿದ್ವೋ ಇಲ್ವೋ. ನೀವೇನಾರ ಅನ್ನಿ ಅಮ್ಮವ್ರೆ, ಸುಬ್ಬಕ್ಕನ್ನ ನಾವು ಅರ್ಥ ಮಾಡ್ಕೊಂಡಷ್ಟು ಅವ್ರ ಅತ್ತೆಯವರು ಅರ್ಥ ಮಾಡ್ಕೊಂಡಿಲ್ಲ ಅನಿಸ್ತದೆ. ಅಲ್ಲ, ಇಷ್ಟು ದಿವಸ ಸೊಸೆನ ಪ್ರೀತಿಯಿಂದ ಮಗಳ ತರ ನೋಡ್ಕೊಂತಾ ಇದ್ರು. ಈಗ ಮಗ ಕಾಣಿಸ್ತಿಲ್ಲ ಅನ್ನೋದಕ್ಕೆ ಇಷ್ಟು ಬೇಗ ನಂಬಿಕೆ ಬದಲಾಗೋಯ್ತದ? ಇಲ್ಲ ಜಾನಕಮ್ಮ, ಅವರು ಆ ರೀತಿ ನಡ್ಕೊಳ್ಳೋದ್ರಲ್ಲಿ ತಪ್ಪಿದೆ ಅಂತ ನನಗನ್ನಿಸ್ತಾ ಇಲ್ಲ. ನೀನು ಅವ್ರನ್ನ ಅತ್ತೆ ತರ ನೋಡ್ತಾ ಇದ್ಯಾ, ಅವ್ರನ್ನ ತಾಯಿ ತರ ನೋಡು. ಆ ಸಂಟ ಅವ್ರನ್ನ ಆ ರೀತಿ ನಡ್ಕೊಳ್ಳೋಕೆ ಮಾಡ್ತಾ ಇದೆ. ನಿಜ ಕಣ್ರಿ, ನಮ್ದೇ ದೃಷ್ಟಿ ತಾಗತ್ತೇನೋ ಅನ್ನೋ ಹಾಗಿತ್ತು ನಮ್ ಸುಬ್ಬಿ ಸಂಸಾರ. ಚಿನ್ನದಂಥ ಗಂಡ, ಮುತ್ತಿನಂಥ ಮಗ, ಪುಟ್ಟ ಅರಮನೆಯಂಥ ಮನೆ, ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸೋ ಅತ್ತೆ ಮಾವ, ಯಾವಾಗ್ಲೂ ನಗು ಸಂತೋಷ ತುಂಬಿರ್ತಿತ್ತು. ಆದ್ರೆ ಈಗ ಏನ್ ಮಾಡಕ್ಕಾಗತ್ತೆ ಭಾರತಿ? ಜೀವನ ಅಂದ್ರೆ ಹಾಗೆ. ಹುಟ್ಟದಾಗಿಂದ ಒಬ್ಬ ಮನುಷ್ಯ ಸುಖವಾಗಿದ್ದೀನಿ ಅಂತ ಹೇಳುವಂತ ತೋರ್ಸು ನೋಡೋಣ. ಸಾಧ್ಯನೇ ಇಲ್ಲ. ವಿಧಿ ಎಲ್ಲರ ಬಾಳಲ್ಲೂ ಸುಳಿದಾಡುತ್ತೆ. ಆದ್ರೆ ನಮ್ಮ ಸುಬ್ಬಿ ಜೀವನದಲ್ಲಿ ಶಾಶ್ವತವಾಗಿ ಅಲ್ಲೇ ನಿಂತು ಬಿಟ್ಟಿದ್ದ. ಆ ಗುರು ಸಿಕ್ಕಬೇಕು, ಅವನಿಗೆ ಅವನು ಮಾಡಿರೋ ತಪ್ಪು ಅರ್ಥ ಆಗಬೇಕು. ಆಗ್ಲೇ ಸುಬ್ಬಲಕ್ಷ್ಮಿ ಸಂಸಾರ ಸರಿಯಾಗೋದು. ಅದೇನೋ ಅಪ್ಪನವ್ರೆ, ಆ ಯಪ್ಪ ಹತ್ರ ಇದ್ದಾಗ್ಲೂ ಸುಬ್ಬಕ್ಕಂಗೆ ನೆಮ್ಮದಿ ಕೊಡ್ಲಿಲ್ಲ. ಈಗ ದೂರ ಎಲ್ಲೋ ಹೋಗವ್ನೆ, ಈಗಲೂ ನೆಮ್ಮದಿ ಇಲ್ಲ. ಹತ್ರದಲ್ಲಿದ್ದಾಗ ನೇರವಾಗಿ ತೊಂದರೆ ಕೊಡ್ತಿದ್ದ, ಈಗ ದೂರವಾದ್ಮೇಲೆ ನೆಪವಾಗಿ ತೊಂದರೆ ಕೊಡ್ತಿದ್ದಾನೆ. ಅದೇನೋ ಸರಿಯೇನೆ. ನಿಜಮ್ಮ, ಏನ್ ಮಾಡ್ತೀಯ? ಇದೆಲ್ಲ ನಾವು ನೋಡ್ಬೇಕು. ರಾಯರೇ, ಓ ಮೂರ್ತಿಗಳು, ಬನ್ನಿ 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 ಬನ್ನಿ. ಏನಮ್ಮ ಕೌಶಲ್ಯ ಎಲ್ಲಮ್ಮ? ಒಳಗಡೆ ಇದ್ದಾರೆ, ಕರ್ಕೊಂಡ್ ಬರ್ತೀನಣ್ಣ. ನೀವು ಕೂತ್ಕೊಳ್ಳಿ. ಯಾರೇ ನೀನು? ಯಾಕೆ ಹಿಂಗ್ ನಗ್ತಾ ಇದೀಯಾ? ನಮ್ಮನ್ ಯಾಕೆ ಹಿಂಗ್ ಗೋಳಿಕೊಂತ ಇದೀಯಾ? ಅಂತೂ ಮಗನ್ ಹುಡ್ಕೊಂಡು ಸಿಟಿವರೆಗೂ ಬಂದಿದ್ದೀರಾ. ಈಗ್ಲಾದ್ರೂ ಸತ್ಯ ಏನು ಅಂತ ಅರ್ಥ ಆಗಿರ್ಬೇಕಲ್ವಾ? ಸತ್ಯನ? ಏನ್ ಸತ್ಯ? ನಿಮ್ ಮಗ ಕಾಣೆ ಆಗಿರೋ ಸತ್ಯ ಗೊತ್ತಾಗಿರುತ್ತೆ. ಆದ್ರೆ ಅವ್ನ್ ಕಾಣೆ ಆಗೋದಕ್ಕೆ ಯಾರು ಕಾರಣ ಅಂತ ಗೊತ್ತಾಗಿರಲ್ಲ. ಕಾರಣನ? ಯಾರು? ನನ್ ಮಗ ಕಾಣೆ ಆಗಿರೋಕೆ ಯಾರ್ ಕಾರಣ? ನಿನ್ ಮಗನ್ ವಿಷಯ ಮುಚ್ಚಿಟ್ಟವ್ರೆ, ನಿನ್ನ ಮಗನ್ನು ಮುಚ್ಚಿಟ್ಟಿರ್ಬೇಕಲ್ವಾ? ಅಂದ್ರೆ ಅದೇನ್ ಹೇಳ್ತಿದೀಯ ನೀನು? ನಿನ್ ಸೊಸೆ ನಿನ್ ಮಗನ್ ವಿಷಯ ಯಾಕೆ ಮುಚ್ಚಿಟ್ಲು ಅನ್ನೋದು ಕೇಳಿದ್ರ? ಅದು ನಮಗ್ ಗಾಬರಿ ಆಗ್ಬಾರ್ದು ಅಂತ. ನಿಮಗ್ ಗಾಬರಿ ಆಗ್ಬಾರ್ದು ಅಂತ, ತಾನ್ ಸಿಕ್ಕಾಕೋಬಾರ್ದು ಅಂತ.